ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಟೀಲ್ ಬರ್ಡ್ದು ಒಂದು ಹೊಸ ಹೆಲ್ಮೆಟ್ ಅನ್ಬಾಕ್ಸ್ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು. ಸೊ ನೋಡುವ ಹೆಲ್ಮೆಟ್ ಹೇಗಿದೆ ಅಂತ. ಪ್ಯಾಕೇಜಿಂಗ್ ಅಷ್ಟೊಂದು ಕ್ವಾಲಿಟಿಯಾಗಿ ಮಾಡಿಲ್ಲ. ಸೊ ಇಲ್ಲಿ ಹಾಕಿದ್ದಾರೆ ಮಾರ್ಕೆಟ್ ಬೈ ಶಾಪ್ ಆನ್ ಸ್ಟೀಲ್ ಬರ್ಡ್ ಕಂಪ್ನಿ ನೇಮು. ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆ್ಯಂಡ್ ಯಾವ ಟೈಪು, ಎಷ್ಟು ಸೆಂಟಿಮೀಟರ್ಸ್ ಇದೆ, ಬಾಯ್ಸ್ ಇದು ಯಾರು ಬೇರೆ ಮಾಡ್ಬೋದು, ಬಾಯ್ಸ್, ಗರ್ಲ್ಸ್, ಮೆನ್, ವುಮೆನ್ ಆ್ಯಂಡ್ ಕಲರ್ ಆಲ್ಸೋ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೈಜು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದನ್ನೊಂದು ಡೀಟೇಲ್ ಮೆನ್ಷನ್ ಮಾಡಿದ್ದಾರೆ, ಡೆಲಿವರಿ ಡೀಟೇಲ್. ಸೊ ನೆಕ್ಸ್ಟು ಅನ್ಬಾಕ್ಸ್ ಮಾಡೋಣ. ಪ್ಯಾಕಿಂಗು ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಸೊ ಔಟ್ಸೈಡ್ ನೋಡಿದ ತಕ್ಷಣ ಲೈಟಾಗಿ ಇದು ಸ್ಕ್ರ್ಯಾಚಸ್ ಆಗಿರೋ ಥರ ಇದೆ. ಸೊ ಏನು ಕೊಟ್ಟಿದ್ದಾರೆ, ಒಂದು ಎಕ್ಸ್ಟ್ರಾ ವೈಸರ್ ಕೊಟ್ಟಿದ್ದಾರೆ. ಸೊ ಬ್ಲಾಕ್ ಪೆನ್ಸಿಲ್, ಸೊ ಬ್ಲಾಕ್ ವೈಸರು. ಓಕೆ ಓಕೆ ಸಿಕ್ಬಿಡುವ. ಸೊ ಅದು ಬಿಟ್ಟರೆ ನಮಗೆ ಬಾಕ್ಸಲ್ಲಿ ಹೆಲ್ಮೆಟ್ ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇಲ್ಲ. ಒಂದು ರೇಂಜಿಗೆ ವೆಯ್ಟ್ ಇದೆ ಅಂತ ಅನ್ನಿಸ್ತಿದೆ ನನಗೆ. ಓಕೆ, ಲುಕ್, ದಿಸ್ ಇಸ್ ದ ಹೆಲ್ಮೆಟ್. ಇನ್ಸೈಡು ಫ್ಯಾಬ್ರಿಕ್ ಚೆನ್ನಾಗಿದೆ. ಸೊ ಗುಡ್ ಲಾಕರ್ ಕೊಟ್ಟಿದ್ದಾರೆ. ಪರ್ಫೆಕ್ಟಾಗಿ ಲಾಕ್ ಆಗುತ್ತೆ. ದಿಸ್ ವಿಂಗ್ ಆ್ಯಕ್ಚುಲಿ ಇದು ಈ ಹೆಲ್ಮೆಟಲ್ಲಿ ಅಟ್ರಾಕ್ಟಿವ್ ಆಗದೆ ಈ ವಿಂಗ್. ಸೊ ಈ ಪಾರ್ಟ್ ಏನಿದೆ, ಸೊ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗ. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ವೈಸರ್ ಕೊಟ್ಟಿದ್ದಾರೆ ಒಂದು. ಸೊ ಇದು ಮೌತ್ ಪೀಸು ಆ್ಯಂಡ್ ಇದು ಏರ್ ವೆಂಟಿಲೇಷನಿಗೆ. ಮತ್ತು ಏರ್ ವೆಂಟಿಲೇಷನ್ಗೂ ಇಲ್ಲೂ ಇದೆ. ಓಕೆ, 7 ಸ್ಟೀಲ್ ಪಾರ್ಟ್. ಸೊ ಮೇ ಬಿ ಇದು ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಸೊ ಇದು ಪಾರ್ಸಲ್ ಅಷ್ಟೊಂದು ಕ್ವಾಲಿಟಿ ಆಗಿಲ್ಲ. ಸೊ ಇಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ, ಇಲ್ಲಿ ಸ್ಕ್ರ್ಯಾಚಸ್ ಆಗಿರೋದು. ಸೊ ಮೇ ಬಿ ಇದನ್ನು ನಾನು ರಿಟರ್ನ್ ಹಾಕ್ಬೋದು ಅನ್ಕೋತೀನಿ. ಸೊ ನೆಕ್ಸ್ಟು ಇದು ವೈರ್ ಮಾಡಿ ಕಂಫರ್ಟ್ ಹೇಗಿದೆ ಅಂತ ನೋಡುವ. ಸೊ ಹೆಲ್ಮೆಟ್ಟು ನೋಡಲಿಕ್ಕೆ ಈ ಥರ ಕಾಣುತ್ತೆ. ಸಿ, ಇಲ್ಲಿ ಕಂಪ್ನಿದು ಬ್ರ್ಯಾಂಡ್ ನೇಮ್ ಇದೆ, ಲೋಗೋ. ಇಲ್ಲಿ ಯಾವ ಥರ ವೇರ್ ಮಾಡೋದಂತ ಕೊಟ್ಟಿದ್ದಾರೆ. ಇದು ಇನ್ಸ್ಟ್ರಕ್ಷನ್ಸು. ಇನ್ಸೈಡ್ ಕುಷನ್ ಎಲ್ಲ ಒಂದು ರೇಂಜಿಗೆ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು. ಸೊ ಒಳ್ಳೆ ಕಂಫರ್ಟ್ ಇದೆ. ಸೊ ಇದು ಪ್ರೈಸ್ ರೇಂಜಿಗೆ ಇದು ಒಂದು ಒಳ್ಳೆ ಹೆಲ್ಮೆಟ್ಟು ಅಂತ ಹೇಳ್ಬೋದು. ಈ ಬೇಗ
ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಸ್ಟೀಲ್ ಬರ್ಡು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಆಗುತ್ತೆ. ಸೊ ನೆಕ್ಸ್ಟ್ ವೇರ್ ಮಾಡಿ ನೋಡುವ ಸೊ ಯಾವ ಥರ ಕಂಫರ್ಟ್ ಇದೆ ಏನು ಅಂತ. ಯಾವುದೇ ಒಂದು ಹೆಲ್ಮೆಟ್ ಆಗೋದಕ್ಕಿಂತ ಮುಂಚೆ ಈ ಥರ ಒಂದು ಬಾಲಕ್ಲವ ಹಾಕಬೇಕು ಅಟ್ಲೀಸ್ಟ್. ಇಲ್ಲ ಇದಾಗಲ್ಲ ಅಂತ ಅಂದರೆ ಒಂದು ಕರ್ಚೀಫ್ ಆದರೂ ಹಾಕೊಬೋದು ತಲೆ ಮೇಲೆ. ಸೊ ಇದರಿಂದ ಹೆಲ್ಮೆಟ್ ಹಾಕಿದ್ಮೇಲೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಇನ್ಸೈಡ್ ಸ್ವೆಟ್ಟಿಂಗ್ ಆಗೋದು ಅದು ಕಡಿಮೆ ಆಗುತ್ತೆ. ಸ್ವೆಟ್ಟಿಂಗ್ ಆದ್ರೂ ಈ ಹೆಲ್ಮೆಟ್ ಕುಷನ್ಗೆ ಹೋಗಲ್ಲ, ಇದು ಆಲ್ಮೋಸ್ಟ್ ಈ ಕ್ಲಾತಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ನೆಕ್ಸ್ಟು ಇದು ವೇರ್ ಮಾಡುವ. ಓಕೆ, ಸೊ ಈ ಥರ ಇದೆ ಹೆಲ್ಮೆಟು. ಒಂದೊಳ್ಳೆ ಕ್ವಾಲಿಟಿ ಲಾಕರ್ ಇದು. ಓಕೆ, ಸೊ ಲುಕ್ಕು ಈ ಥರ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಹೆಲ್ಮೆಟಲ್ಲಿ ಓಪನಿಂಗು ಇದೆ. ಈ ಫ್ರಂಟ್ ಪಾರ್ಟ್ ಏನು ಬರುತ್ತೆ, ಸೊ ಈ ವೈಸರ್ ಸೇರಿ. ಸೊ ಇದನ್ನು ಹಿಂಗೆ ಕಂಪ್ಲೀಟಾಗಿ ಓಪನ್ ಮಾಡ್ಕೊಬೋದು. ಸೊ ನಾವು ಆಫ್ ಬೇಕು ಅಂತ ಅಂದಾಗ ಸೊ ಈ ಥರ ಬೇಕಾದರೆ ಯೂಸ್ ಮಾಡ್ಕೊಬೋದು, ಇಲ್ಲ ಈ ಥರ ಕ್ಲೋಸ್ ಮಾಡಿನೂ ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ಸೊ ಈ ಥರ ಕ್ಲೋಸ್ ಮಾಡಿ ಯೂಸ್ ಮಾಡ್ಕೊಂಡಾಗ ಈ ವೈಸರು ಟ್ರಾನ್ಸ್ಪರೆಂಟ್. ಸೊ ಈ ವೈಸರು ನಾರ್ಮಲ್ ಡೇಸಲ್ಲಿ ಯೂಸ್ ಆಗುತ್ತೆ, ಡಾರ್ಕ್ ಕತ್ಲೆನಲ್ಲೂ ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇನ್ನೊಂದು ವೈಸರ್ ಇದೆ, ಬ್ಲಾಕ್ ವೈಸರ್, ಅದು ಕತ್ಲೆನಲ್ಲಿ ಯೂಸ್ ಆಗೋದು ಸ್ವಲ್ಪ ಕಷ್ಟ, ಯಾಕಂದರೆ ಮುಂದೆ ಬರೋ ವೆಹಿಕಲ್ಲು ಕ್ಲೀನಾಗಿ ಅಷ್ಟೊಂದು ಕಾಣಲ್ಲ. ಆ್ಯಂಡ್ ಇದರಲ್ಲಿ ಇನ್ನೊಂದು ಬ್ಲಾಕ್ ವೈಸರ್ ಇದೆ ಇನ್ಸೈಡಲ್ಲಿ. ಸೊ ಇದನ್ನು ನಾವು ಡೇ ಟೈಮಲ್ಲಿ ಬೇಕಾದರೆ ಯೂಸ್ ಮಾಡ್ಕೊಬೋದು. ಸೊ ಇದು ಒಂದು ಕಂಫರ್ಟ್ ಆಗಿರೋಂತಹ ವೈಸರ್ ಇದಾಗಿದೆ. ISI ಇದು ಸರ್ಟಿಫೈಡ್ ಇದೆ. ಇದು ವೆಯ್ಟ್ ಬಂದು 1330 ಗ್ರಾಮ್ ಪ್ಲಸ್ 50 ಗ್ರಾಮ್ ಪ್ಲಸ್ ಆರ್ ಮೈನಸ್ ಅಂತ ಇದೆ. ಗ್ರೇ ಪಾರ್ಟು ಏನಿದೆ, ಸೊ ಇದು ನೈಟಲ್ಲಿ ರೇಡಿಯೇಟಿಂಗ್ ಥರ ವರ್ಕ್ ಮಾಡುತ್ತೆ. ಈ ಹೆಲ್ಮೆಟ್ನ ಬೈ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಹೆಲ್ಮೆಟ್ದು ಲಿಂಕ್ ಹಾಕಿರ್ತೀನಿ ಫ್ಲಿಪ್ಕಾರ್ಟ್ದು. ಸೊ ಹೋಗಿ ಒಂದು ವಿಸಿಟ್ ಮಾಡಿ, ವೆಬ್ಸೈಟು ನೋಡಿ, ನಿಮಗೆ ಕಂಫರ್ಟ್ ಇದೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಆರ್ಡರ್ ಮಾಡ್ಕೊಬೋದು. ಇದೇ ಥರ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಬೋದು. ಸೊ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಡೈರೆಕ್ಟ್ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಲೈಕ್, share and comment it. Thank you for watching this video.